ಇವಾಗ ದಮ್ ಆದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಓಕೆ. ಶ್ರೀ ಅನ್ನಪೂರ್ಣೇಶ್ವರಿ ಮಶ್ರೂಮ್ ಬಿರಿಯಾನಿ ಹೋಟೆಲ್. ಮಶ್ರೂಮ್ ಬಿರಿಯಾನಿ ಯಾವ ಸ್ಟೈಲಲ್ಲಿ ಮಾಡೋದು ನೀವು? ನಾವು ಮಶ್ರೂಮ್ ಬಿರಿಯಾನಿ ಬಂದು ಪಟ್ಟೇಗಾರ್ ಸ್ಟೈಲು, ಅಂದರೆ ಮರಾಠಿ ನಾಟಿ ಸ್ಟೈಲು, ಪ್ಯೂರ್ ನಾಟಿ ಎಲ್ಲ ಹೋಮ್ ಮೇಡ್ ಮಸಾಲ. ಎಷ್ಟು ಕೆ ಜಿ ಮಶ್ರೂಮ್ ಬಿರಿಯಾನಿ ಮಾಡ್ತಿರೋದು ಮೇಡಮ್? ಸರ್ 2 kg ಬಿರಿಯಾನಿ ಮಾಡ್ತೀವಿ, 2 kg ಮಶ್ರೂಮ್ ಹಾಕ್ತೀವಿ. ಆಯಿಲ್ ಬಂದು ನಾವು ಒಂದು 1/4 ಲೀಟ್ರ್ಗಿಂತ ಸ್ವಲ್ಪ ಕಮ್ಮಿನೇ ಯೂಸ್ ಆಗುತ್ತೆ ಸರ್. ಎಲ್ಲ ಒಂದು 2-3 ಸ್ಪೂನ್ಸ್ ಥರ ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಇದು ದೊಡ್ಡ ಏಲಕ್ಕಿ, ಚಿಕ್ಕ ಏಲಕ್ಕಿ, ಅನಾನಸ್ ಹೂವು, ಮರಾಠಿ ಮಗ್ಗು, ಸೋಂಪು, ಆಮೇಲೆ ಕಲ್ಲು ಹೂವು, ಶಾಯಿ ಜೀರಾ, ಇದೆಲ್ಲ ಇವಾಗ ಎಣ್ಣೆ ಪಲಾವ್ ಎಲೆ, ಇಷ್ಟು ಎಲ್ಲ ಹಾಕ್ತೀವಿ ಎಣ್ಣೆಗೆ. ಅದಾದ್ಮೇಲೆ ಈರುಳ್ಳಿ ಹಾಕ್ತೀವಿ. ಸ್ವಲ್ಪ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಸ್ಪೈಸಸ್ ಎಲ್ಲ ಗಮ್ ಅಂತಿದೆ ಈಗ ಹಾಕ್ತೀವಿ. ಇಷ್ಟಾದರೆ ಸಾಕು ಸರ್ ಈರುಳ್ಳಿ. ಓಕೆ. ಇದಕ್ಕೆ ನಾವು ಒಂದು 2 ಸೌಟ್ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೇಲೇ ಮಾಡ್ತೀವಿ. ನೀವೇ ಮಾಡಿರೋದು ಇದು? ಇದು ಮನೇಲೇ ಮಾಡಿರೋದು. ಸ್ಮೆಲ್ ಬರ್ತಾ ಇದೆ ಬೆಳ್ಳುಳ್ಳಿದು. ಸ್ಮೆಲ್ ಹೋಯ್ತು ಆಲ್ಮೋಸ್ಟ್. ಟೊಮೆಟೊ ಹಾಕ್ತೀವಿ. ಟೊಮೊಟೊ ಎಷ್ಟು ಮೇಡಮ್? 1-2 ಹಾಕ್ತೀವಿ. 2 ಟೊಮೊಟೊ. ನಾವು ಲಿಂಬೆನೂ ಹಾಕ್ತೀವಲ್ವ, ಹಾಗಾಗಿ ಸಾಕು 2 ಟೊಮೆಟೊ ಸಾಕು. ಅದು ಉಪ್ಪು ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಅರಿಶಿಣ. ನಾವು ಯಾವುದೇ ಕಲರ್ ಬಳಸಲ್ಲ, ನ್ಯಾಚುರಲ್ ಕಲರು. ಅರಿಶಿಣ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಅರಿಶಿಣ ಆರೋಗ್ಯಕ್ಕೆ ಒಳ್ಳೆಯದು, ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಹೌದು. ಸೊ ನಿಮ್ಮ ಬಿರಿಯಾನಿ ಯೆಲ್ಲೋ ಕಲರ್ ಇರುತ್ತಾ? ಇಲ್ಲ ಸರ್, ಗ್ರೀನೇ ಬರುತ್ತೆ. ಮಸಾಲೆ ಎಲ್ಲ ಹಾಕ್ತೀವಿ. ಮಸಾಲೆಯಲ್ಲಿ ಬಂದು ನಾವು ಪುದೀನ ಮತ್ತು ಪಾಲಕ್ಕು, ಮೆಂತೆ, ಕೊತ್ತಂಬರಿ, ಮತ್ತು ಇದರಲ್ಲೂ ಸ್ಪೈಸಸ್ ಇರುತ್ತೆ. ಓಕೆ. ಯಾವ ಸ್ಪೈಸಸ್ ಇವಾಗ ಹಾಕಿದ್ರಲ್ಲ ಅದೇ? ಇಲ್ಲ, ಅದು ಇರುತ್ತೆ. ಜೊತೆಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಇದರಲ್ಲೇ ಆ್ಯಡ್ ಆಗಿರುತ್ತೆ. ಅದು ಪೇಸ್ಟ್ ನಿಮ್ಮದು? ಹಾಂ ಹೌದು. ಯಾಕೆ? ಒಂದು 2 ಕಪ್ ಅಷ್ಟಿದೆಯಾ? ಹಾಂ, 2 ಕಪ್ ಅಷ್ಟಿದೆ ಸರ್. ಸೊ ಇದೇ ಕಲರ್ ಬರೋದಾದ್ರೆ? ಇದೇ ಕಲರ್. ಎಲ್ಲೋ ಗ್ರೀನ್ ಮಿಕ್ಸ್ ಇರುತ್ತೆ? ಗ್ರೀನ್ ಮಿಕ್ಸ್ ಇರುತ್ತೆ ಮಸಾಲೆ. ಎಲ್ಲೋ ಗ್ರೀನ್ ಅಂದರೆ ಆ್ಯಕ್ಚುಲಿ ಗ್ರೀನ್ ಆಗೇ ಆಗುತ್ತೆ ಲಾಸ್ಟಲ್ಲಿ. ಓಕೆ. ಇದಾದಮೇಲೆ ಮೊಸರು ಹಾಕ್ಕೊಳ್ತೇವೆ. ಇಮಿಡಿಯೇಟಾಗಿ ಸ್ವಲ್ಪ ತಿರುಗಿಸಿ. ಸ್ವಲ್ಪ ತಿರುಗಿಸಿ ಮೊಸರು ಹಾಕ್ಕೊಳ್ಳೋದು. 2 kg ಮಶ್ರೂಮ್ ಬಿರಿಯಾನಿಗೆ ಎಷ್ಟು ಮೊಸರು ಹಾಕ್ತಿದ್ದೀರಾ ಸರ್? 1 ಕಪ್. 1 ಕಪ್ ಅಷ್ಟು ಮೊಸರು. ಮೊಸರು ಹಾಕೋದೇನೆಂದರೆ ಮೈಲ್ಡ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ಕ್ರೀಮಿ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬಿರಿಯಾನಿಗೆ ಮೊಸರು ಹಾಕ್ತಾರೆ. ಇದು 1-2 ನಿಮಿಷ ಬಿಟ್ಟು ಮಶ್ರೂಮ್ ಹಾಕೋದು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಒಂಚೂರು ಕಸೂರಿ ಮೇಥಿ ಈಗಲೇ ಹಾಕ್ಬಿಡ್ತೀರಾ? ಈಗಲೇ ಹಾಕ್ಬಿಡ್ತೀವಿ. ಓಕೆ. ಇವಾಗ ಮಶ್ರೂಮ್ ಹಾಕ್ತೀವಿ. 2 kg ಮಶ್ರೂಮ್ ಇದೆ? 2 kg ಮಶ್ರೂಮ್ ಇದೆ. ನೀಟಾಗಿ ತೊಳೆದು 2 ಭಾಗ ಮಾಡಿದ್ದೀರಾ? 2 ಭಾಗ ಆಗುತ್ತೆ. ದೊಡ್ಡದಿದ್ರೆ 4 ಭಾಗ ಮಾಡ್ತೀವಿ. ಓಕೆ.
ಫ್ರೆಶ್ ಆಗಿದೆ ಮಶ್ರೂಮು. ಹಾಂ, ಮಶ್ರೂಮ್ ಡೈಲಿ ಫ್ರೆಶ್ ಇರುತ್ತೆ ಸರ್. ನಮಗೆ ಡೈಲಿ ಬರುತ್ತೆ. ಓಕೆ. ಸೊ ಈಗ ಮಶ್ರೂಮ್ಗೆ ಚೆನ್ನಾಗಿ ಮಸಾಲೆ ಇಟ್ಕೋಬೇಕು. ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ಕುದ್ದು. ಓ, ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ? ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮಲ್ಲಿ ಕುದ್ದು. ಅದಾದಮೇಲೆ ನೆಕ್ಸ್ಟ್ ತಟ್ಟೆ ಮುಚ್ಚಿಬಿಡೋಣ ಅಂತ. ಸರಿ. ಹೋಗಿದ್ದಾವೆ ಎಲ್ಲ ಮಶ್ರೂಮ್ಗಳು ಮಸಾಲೆದಲ್ಲಿ. ಎಲ್ಲ ಬೆಂದಿದೆ, ನೀರು ಬಿಟ್ಕೊಳ್ತಾ ಇದೆ. ಇನ್ನೂ ಸಾಕಷ್ಟು ನೀರು ಬಿಡುತ್ತೆ. ಓಕೆ. ಲಿಂಬೆಹಣ್ಣು ಹಾಕ್ತೀನಿ. ನಾನು ಫಸ್ಟೇ ಹೇಳಿದ್ದೆ ಲಿಂಬೆಹಣ್ಣು ಹಾಕ್ತೀವಿ, ಟೊಮೆಟೊ ಸ್ವಲ್ಪ ಕಮ್ಮಿನೇ ಅಂತ. ನಿಂಬೆಹಣ್ಣು ಹಾಕೋದು ಬೇಡ ಅಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ನಾವು ಬಿರಿಯಾನಿ ಮಸಾಲ ಅಂದರೆ ಬಿರಿಯಾನಿ ಪೌಡ್ರು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಇದು. ಹಾಂ, ಓಕೆ. ಇದು ಬಿರಿಯಾನಿ ಪೌಡ್ರು. ಇದು ಬಿರಿಯಾನಿ ಸೀಕ್ರೆಟ್ ಪೌಡ್ರು. ಹಾಂ, ಇದು ನಮ್ಮ ಸೀಕ್ರೆಟ್ ಪೌಡ್ರು. ಎಷ್ಟು ಹಾಕ್ತೀರಾ? ಇದು ಒಂದು 3/4 ಸ್ಪೂನ್ ಅಷ್ಟು. ಏನೇನು ಹೋಗಿದೆ ಇದರಲ್ಲಿ ಹೇಳಿ? ಸೀಕ್ರೆಟ್ ಅಂದ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ ಸರ್ ಇದನ್ನ. ಅಲ್ಲ, ಸಿಂಪಲ್ ಆಗಿ ಯಾರಾದ್ರೂ ಮನೇಲಿ ಮಾಡ್ಕೊಳ್ಳೋರು? ಹೊರಗಡೆ ಪದಾರ್ಥ ಅಂತೂ ಇಲ್ಲ. ಏನಿದ್ರು ಗರಂ ಮಸಾಲ ಐಟಮ್ಸ್ಗಳು ಸ್ವಲ್ಪ. ಗರಂ ಮಸಾಲ ಐಟಮ್ ಅದು ಫ್ಲೇವರ್ ಬರುತ್ತೆ ಬಿರಿಯಾನಿದು. ಇನ್ ಕೇಸ್ ಮನೇಲಿ ಮಾಡ್ಕೊಳ್ಳೋರಾದ್ರೆ ಗರಂ ಮಸಾಲ ಹಾಕೋಬೋದಾ? ಹಾಂ, ಹಾಕೋಬೋದು ಸರ್. ಗರಂ ಮಸಾಲ ಹಾಕೋಬೋದು. ಇಲ್ಲಾಂದ್ರೆ ಬಿರಿಯಾನಿ ಪೌಡ್ರ್ ಅಂತ ಬರುತ್ತಲ್ಲ ಅದು ಹಾಕೋಬೋದಾ? ಹಾಂ, ಬಿರಿಯಾನಿ ಪೌಡ್ರ್ ಅಂತಲೂ ಹಾಕೋಬೋದು ಸರ್. ಇವಾಗ ಬಿಸಿ ನೀರಿದೆ. ನೀರು ಆಲ್ರೆಡಿ ಕುದಿಸ್ಕೊಂಡಿರ್ತೀರ? ಕುದಿಸ್ಕೊಂಡಿದ್ದೀನಿ ನೀರು. ಇವಾಗ ಕುದಿಸಿರೋ ನೀರನ್ನು ಹಾಕ್ತದೆ. ಎಷ್ಟು, ಒಂದು 2 ಲೀಟ್ರ್ ಇದೆಯಾ? ಇಲ್ಲ ಸರ್, ಕಮ್ಮಿ ಇದೆ. 1.5 ಲೀಟ್ರ್ ಇದೆ. 1.5 ಲೀಟ್ರ್. ಈ ತಣ್ಣೀರು ಹಾಕ್ಬಾರ್ದು? ತಣ್ಣೀರು ಹಾಕ್ಬಾರ್ದು ಸರ್. ತಣ್ಣೀರು ಹಾಕಿದ್ರೆ ಅದೊಂಥರ ಅಕ್ಕಿ ಎಲ್ಲ ಬೇಗ ಅರಳಲ್ಲ. ಓಕೆ. ಅಕ್ಕಿ ನೆನೆಸ್ಕೊಂಡಿದ್ರಿ ಅಲ್ಲ ಆಲ್ರೆಡಿ? ಹೌದು ಸರ್, ಅಕ್ಕಿ ನೆನೆಸ್ಕೊಂಡಿದ್ದೀವಿ. ಅಕ್ಕಿ ನೆನೆಸ್ಕೊಂಡಿದ್ದೀವಿ. ಇವಾಗ ನೀರು ಕುದೀತಾ ಇದೆ. ಬೇಗ ಆಗೋಗುತ್ತೆ ಬಿರಿಯಾನಿ ಇದು? ಬೇಗ ಆಗೋಗುತ್ತೆ ಸರ್. ಎಷ್ಟೊತ್ತು ನೆನೆಸಿದ್ರಿ ಅಕ್ಕಿ ಮೇಡಮ್? ಸರ್, ಒಂದು 20 ಮಿನಿಟ್ಸ್ ನೆನೆಸಿದ್ರೆ ಸಾಕು ಮಿನಿಮಮ್. ಓಕೆ. ನೀರೆಲ್ಲ ಬಸ್ತು ಈಗ ಹಾಕೊಂತಿದ್ದೀರಾ? ನೀರೆಲ್ಲ ಬಸ್ತು ಇವಾಗ ಹಾಕ್ತಾ ಇದ್ದೀವಿ. 2 kg ಅಕ್ಕಿ? ಹಾಂ, 2 kg ಅಕ್ಕಿ. 2 kg ಮಶ್ರೂಮು, 1.5 ಲೀಟ್ರ್ ನೀರು ಹಾಕಿದ್ದೀರಾ, 2 kg ಅಕ್ಕಿ ಹಾಕ್ತಿದ್ದೀರಾ? 2 kg ಅಕ್ಕಿ ಸಾಕಾ? ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು? ಹಾಂ, ಕರೆಕ್ಟಾಗಿರುತ್ತೆ ಸರ್. ಅಕಸ್ಮಾತ್ ಏನಾರ ಕಮ್ಮಿ ಆಯಿತು ಅಂದರೆ ಪಕ್ಕದಲ್ಲಿ ಸ್ವಲ್ಪ ನಾವು ಮಿಕ್ಕಿಸ್ಕೊಂಡಿರ್ತೇವೆ, ನೋಡ್ಬಿಟ್ಟು ಬಿಸಿನೀರನ್ನ ಆಮೇಲೆ ಹಾಕ್ಕೊಳ್ಳೋದು. ಎಷ್ಟು ಜನ ತಿನ್ಬೋದು ಇದು? ಎಷ್ಟು ಪ್ಲೇಟ್ ಆಗುತ್ತೆ ಮೇಡಮ್? 20 ಪ್ಲೇಟ್ ಬರುತ್ತೆ. ತಗ್ಗು ಮಾಡ್ತಿರ್ತೀವಿ ನಾವು, ಸ್ಮೆಲ್ಲು ಹೋಗ್ಬಿಡುತ್ತೆ ಅಷ್ಟೇ. ಒಳ್ಳೆ ಸ್ಮೆಲ್ ಅಂತೂ ಬರ್ತಿದೆ ಆಲ್ರೆಡಿ. ಆಲ್ಮೋಸ್ಟ್ ಅಕ್ಕಿ ಅರಳೇ ಹೋಯ್ತು ಆಲ್ರೆಡಿ. ಬಿಸಿನೀರು ಹಾಕಿದ್ವಲ್ಲ, ಹಾಂ, ತಳ ಹಿಡಿಬಾರ್ದು ಅಂತ ಇದು ಆಡಿಸ್ತಾ ಇರಬೇಕಾಗುತ್ತೆ. ಇವಾಗ ಆಲ್ರೆಡಿ ಸಾಕಲ್ಲ? ಓ, ಇಂಚು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೀರಾ? ರೆಡಿ ಮಾಡಿ ಇಟ್ಟಿದ್ದೀನಿ. ಇಂಚು ಮೇಲೆ ಇಟ್ಕೊಳ್ಳಿ. ದಮ್ ಹಾಕಿ ದಮ್ಗಿಟ್ಟು ಸ್ವಲ್ಪ ಕಾದಿರಬೇಕು. ಕಾದಿರ್ಬೇಕಲ್ಲ? ಹಾಂ, ಸ್ವಲ್ಪ ಕಾದಿರಬೇಕು. ದಮ್ ಹಾಕೋವಾಗ ಎಷ್ಟು ಹಾಕ್ತಿದ್ದೀರಾ ಸರ್? ಒಂದು 2 ಕಪ್ ಹಾಕ್ತೀವಿ ಸರ್ ನಾವು. ಅಂದರೆ ಒಂದು 200 ml. ಹತ್ತಿರ 1/4 ಲೀಟ್ರು. ಸ್ವಲ್ಪ ಹಾಕ್ಬಿಟ್ಟು ಒಳಗಡೆ ಹೋಗೋ ಥರ ಮಿಕ್ಸ್ ಮಾಡ್ತೀವಿ. ಅದು ಒಳಗಡೆ ಎಲ್ಲ ಫ್ಲೇವರ್ ಆ್ಯಡ್ ಆಗಲಿ ಅಂದ್ಬಿಟ್ಟು. ಓಕೆ. ದಮ್ ಕಟ್ಟಕ್ಕೆ ಮುಂಚೆನೇ ಗಮ್ ಅಂತಿದೆ. ಇವಾಗ ಬಾಳೆ ಎಲೆ ಹಾಕಿ ಮುಚ್ಚಿಕ್ಬಿಡ್ತೀವಿ. ಒಂದು 15 ನಿಮಿಷ ಬೇಕು ದಮ್ ಆಗೋದಕ್ಕೆ. 15 ನಿಮಿಷ ದಮ್ ಕಟ್ತೀರಾ? ಹಾಂ, ದಮ್ ರಫ್ನು ಹಾಕಿ ಮುಚ್ಚಿ ಅದ್ರ ಮೇಲೆ ಒಂದು ವೆಯ್ಟ್ ಇಕ್ತೀವಿ. ನಾವು ಬಾಳೆನೇ ವೆಯ್ಟ್ ಇಟ್ಬಿಡ್ತೀವಿ. ಮತ್ತು ಸ್ಲೋ ಫ್ಲೇಮಲ್ಲಿ ಉರಿ ಇಟ್ಟು ಒಂದು 15 ನಿಮಿಷ ದಮ್. ಇವಾಗ ದಮ್ ಆದಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಓಕೆ.
2 kg ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಮನೆ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಬನ್ನಿ, ನಮ್ಮ ಹೋಟೆಲ್ ಇದೆ, ಮರಿಯಪ್ಪನ ಪಾಳ್ಯದಲ್ಲಿದೆ, ಬಂದು ಟೇಸ್ಟ್ ಮಾಡಿ ನೋಡಿ ಒಂದ್ಸಲಿ. ನೀವು ಮನೇಲೂ ಮಾಡ್ಕೊಳ್ಳಿ, ರೆಸಿಪಿ ನಿಮ್ಗೆ ಗೊತ್ತಾಗಿದೆ, ನೋಡಿ ತಿಂದು ಹೇಳಿ ಬಂದು ಹೇಗಿದೆ ಅಂತ. ಥ್ಯಾಂಕ್ ಯು. ಕಾಲೇಜಲ್ಲಿ ಮಾತಾಡ್ಸ್ಕೊಂಡು ಇದು ನೋಡ್ಬಿಟ್ರೆ